ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ರಾಶಿಗೋ ಅಥವಾ ವೈಯಕ್ತಿಕ ವ್ಯಕ್ತಿಗೋ ನಿಮಗೇನೋ ಸಮಸ್ಯೆ ಇದೆ, ಕಂಟಕ ಇದೆ, ಪರಿಹಾರ ಆಗಬೇಕು ಅಂತಂದ್ರೆ ದೋಷ ಪರಿಹಾರಾರ್ಥವಾಗಿ ಒಂದಷ್ಟು ಕೆಲಸಗಳನ್ನು ಮಾಡಿ ಅಂತ ಸಜೆಸ್ಟ್ ಮಾಡ್ತಾರೆ. ಅದು ಯಾವುದಾದ್ರೂ ಸಜೆಷನ್ ಹೇಗಾದ್ರೂ ಇರ್ಬೋದು. ಎಕ್ಸಾಂಪಲ್, ಹಸುವಿಗೆ ತರಕಾರಿ ತಿನ್ನಿಸಿ ಅನ್ನೋದ್ರಿಂದ ಹಿಡಿದು ಗೋಧಿ, ಬಟ್ಟೆ, ಇನ್ನೇನೋ ದಾನ ಕೊಡಿ, ದೇವಸ್ಥಾನಕ್ಕೆ ದಾನ ಕೊಡಿ ಅನ್ನೋದ್ರಿಂದ ಹಿಡಿದು, ಅಥವಾ 3 ರಸ್ತೆನೋ 4 ರಸ್ತೆನೋ ಸೇರೋ ಜಾಗದಲ್ಲಿ ಏನೋ ಇಡೋದು, ನೀರಿಗಿನ್ನೇನೋ ಬಿಡೋದು, ಈ ತರದ ಬಹಳಷ್ಟು ವಿಚಾರಗಳಲ್ಲಿ ಅವ್ರ ಸಜೆಷನ್ ಅನ್ನ ಕೊಡಬಹುದು. ಬಟ್ ಅದು ತಪ್ಪಾ? ಒಂದು ತರಕ್ಕೆ ಅದು ತಪ್ಪು ಅಂತ ಹೇಳಲ್ಲ, ಆದ್ರೆ ದೇಶ ಕಾಲ ಪಾತ್ರ ಅನ್ನೋದೊಂದಿರತ್ತಲ್ಲ, ಅದನ್ನ ನಾವು ನೋಟ್ ಮಾಡ್ಕೋಬೇಕು. ಈ ಒಂದು ಪರಿಹಾರಗಳೇನಿದೆ ಇದು ಯಾವುದೋ ಕಾಲದಲ್ಲಿ ಬರೆದಿರೋಂಥ ಪರಿಹಾರ, ಅದು ಇವಾಗ್ಲೂ ವರ್ಕ್ ಆಗತ್ತಾ, ಅದನ್ನ ನಾವು ಯೋಚನೆ ಮಾಡ್ಬೇಕು. ಯಾಕೆಂತಂದ್ರೆ ಇವಾಗ ನೋಡಿ, ಯಾರಾದ್ರೂ ಹೇಳಿದ್ರೆ, ಇವಾಗ ಮನ್ಸಿಗೆ ಏನೋ ತೊಂದರೆ ಇರುತ್ತೆ ಅಂತ ಅನ್ಕೊಳ್ಳಿ, ಓಕೆ, ಸೊ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗ್ಬಾ, ಈ ಪೂಜೆ ಮಾಡಿಸು, ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸು, ಸರಿ ಹೋಗುತ್ತೆ, ನಿನ್ನ ಹೆಸರಲ್ಲಿ ಒಂದು ಸಂಕಲ್ಪ ಮಾಡಿ ಪೂಜೆ ಮಾಡಿಸು. ಮುಂಚೆ ಏನಾಗ್ತಾ ಇತ್ತು, ರೋಡ್ಗೊಂದು ದೇವಸ್ಥಾನ ಇರ್ತಾ ಇರಲಿಲ್ಲ, ಅದರದ್ದೇ ಅದು ಒಂದು ಇಂಪಾರ್ಟೆನ್ಸ್ ಇರ್ತಾ ಇತ್ತು. ಊರಿಗೊಂದು ದೇವಸ್ಥಾನ ಇರ್ತಾ ಇತ್ತು, ಎಲ್ಲರ ಮನೇಲೂ ದೇವ್ರ ಮನೆಯೂ ಇರ್ತಾ ಇರಲಿಲ್ಲ. ಹಳೆ ಕಾಲದಲ್ಲಿ ಆ ಥರ ಇರ್ತಾ ಇತ್ತು. ಸೊ ಆ ಟೈಮಲ್ಲಿ ಬರ್ದಿದ್ದೀನಿ. ಇವಾಗ ನಿಮಗೇನಾಗತ್ತೆ, ದೇರ್ ಇಸ್ ಅ ಲ್ಯಾಟ್ರಲ್ ಶಿಫ್ಟ್ ಇನ್ ಯೋರ್ ಕಾನ್ಷಿಯಸ್ನೆಸ್. ನೀವು ಓಕೆ, ಅರ್ಚಕರು ಹೇಳಿದ್ದಾರೆ ಈ ಥರ ಹೋಗಿ ಪೂಜೆ ಮಾಡಿಸಿದ್ರೆ ನನಗೆ ಒಳ್ಳೇದಾಗತ್ತೆ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ನೀವು ಹೋಗ್ತೀರಾ.